ನೋಡಿ, ಅವರಿಗೆಲ್ಲ ಬ್ಯಾನ್ ಆಗಿಬಿಟ್ಟದೆ. ಹುಬ್ಬಳ್ಳಿಯಲ್ಲಿ ಒಟ್ಟಾರೆ ಕರ್ನಾಟಕದಲ್ಲಿ ಹಿಂದೂ ಪರವಾಗಿ ನಾವು ಮಾತಾಡ್ತಾ ಇದ್ದೀವಲ್ಲ ಮತ್ತು ದೇಶದ್ರೋಹಿಗಳ ವಿರುದ್ಧ ಮಾತಾಡ್ತಾ ಇದ್ದೀವಲ್ಲ, ಅವರಿಗೆ ಒಂದು ಕಸಿವಿಸಿ ಆಗ್ತದೆ. ಕೆಲವೊಂದು ಹಿಂದೂಗಳಲ್ಲಿರುವಂಥ ತಾಯ್ಗಂಡ್ರು ಈ ದೇಶನಾಗ ಅದಾರ, ನೋಡ್ಲಕತ್ತೀರಿ. ಭಾರತ ಪಾಕಿಸ್ತಾನದ ಒಂದು ವಾತಾವರಣದಾಗ ಹೆಂಗೆ ಸ್ಟೇಟ್ಮೆಂಟ್ ಕೊಡ್ಲಕತ್ತಾರ. ಇಂಥ ತಾಯ್ಗಂಡ್ರೆಲ್ಲ ಕೂಡಿ ಯತ್ನಾಳ್ ವಿರುದ್ಧ ಯತ್ನಾಳೇನು ಒದ್ದೊಳಗೆ ಹಾಕ್ತಾರೆ. ಈಗಾಗಲೇ ಹೈಕೋರ್ಟ್ ಸ್ಟೇ ಕೊಟ್ಟಿದೆ ಅದಕ್ಕೆ. ಏನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಕ್ಕೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಯತ್ನಾಳ್ ಒದ್ದೊಳಗೆ ಹಾಕುವಂಥ ತಾಕತ್ತು ಇಂಥ ಲಫಂಗರಿಗೆ ಇಲ್ಲ. ಅದು ಪಾಕಿಸ್ತಾನದೇ ಪಾರ್ಟಿ ರೀ. ಕಾಂಗ್ರೆಸ್ಸಲ್ಲಿ ಹಿಂದೂಗಳ ಪಾರ್ಟಿ ಐತಿ. ಎಂದರೆ ಹಿಂದೂಗಳ ಪರವಾಗಿ ನೆಹರು ಹಿಡಿದು ಯಾರು ಮಾತಾಡ್ಯಾರ. ಕಾಂಗ್ರೆಸ್ ಅನ್ನೋದೇ ಹುಟ್ಟಿದ್ದೇ ಮುಸಲ್ರ ಸಲುವಾಗಿ. ಅದು ಪಾಕಿಸ್ತಾನ ಒಡೆದು ಕೊಟ್ಟಿದ್ದೆ. ಯಾಕೆ ನೆಹರೂನ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ಗಾಂಧಿ ಮಾಡಿದ ತಪ್ಪು. ಅವಾಗನೇ ಗಾಂಧಿ ಮಾಡಿದ ತಪ್ಪು ಏನಂದ್ರೆ ಭಾರತದಿಂದ ಮುಸ್ಲಿಮ್ರು ಯಾರೂ ಹೋಗಬೇಡ ಅಂತ ಹೇಳಿದ್ದು. ಅಂಬೇಡ್ಕರ್ ಅವಾಗ ಹೇಳಿದ್ರು 42ರಲ್ಲಿ ಪಾರ್ಟಿಷನ್ ಪಾಕಿಸ್ತಾನದಾಗ ಏನು ಹೇಳಿದ್ರು, ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಎಲ್ಲಿ ಹೋಗ್ಬೇಕು, ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿ ಹಿಂದೂಗಳು ಭಾರತಕ್ಕೆ ಬರಬೇಕು. ಎಲ್ಲಿವರೆಗೆ ಭಾರತದಲ್ಲಿ ಮುಸ್ಲಿಮ್ ಇರ್ತಾರೆ ಈ ದೇಶದಲ್ಲಿ ಶಾಂತಿ ನೆಮ್ಮದಿ ಕಲ್ಲು ಒಗೆಯವರು ಇರೋವ್ರೆ. ಹಾಳು ಮಾಡೋಕ್ಕೆ ಶಾಂತಿ ನೆಮ್ಮದಿ ಹಾಳು ಮಾಡೋರೇ ಇರೋವ್ರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಅಂಬೇಡ್ಕರ್ ಅವ್ರ ಮಾತು ಅವಾಗ ಗಾಂಧಿ ಕೇಳಿಲ್ಲ, ನೆಹರು ಕೇಳಿಲ್ಲ. ನೆಹರೂಂದು ಅರ್ಧ ಮನಸ್ಸು ಪಾಕಿಸ್ತಾನ ಕಡೆನೇ ಇತ್ತು. ಕಾಶ್ಮೀರಕ್ಕೆ 370 ಯಾಕೆ ಕೊಟ್ರಪ್ಪ? ಎಲ್ಲ ಈ ದೇಶವನ್ನು ಇವತ್ತೇನು ಇವ್ರ ಕೋಮ ಭಾವನೆ ದೇಶದಲ್ಲಿದೆ. ಅದಕ್ಕೆ ಕಾರಣ ನೆಹರು ಮತ್ತು ಗಾಂಧಿ. ಸಿದ್ದರಾಮಯ್ಯ ಅಂತರೂ ಮೊದಲೇ ಪಾಕಿಸ್ತಾನ ಏಜೆಂಟ್ ಇದ್ದಂಗೆ ಅದ. ಅಂದರೆ ಹಿಂದೂಗಳ ಪರವಾಗಿ ಮಾತಾಡಿದ್ದು ನೋಡ್ರಿ, ಸ್ವತಃ ತಮ್ಮ ಸಮುದಾಯದ ಜಾತಿ ಗಣತಿಯಲ್ಲಿ ಕೆಳಕತ್ತಿದ್ದಾರೆ. ಇವತ್ತು ಎಲ್ಲಿ ಅದ ನಮ್ಮ ಕುರುಬ ಸಮಾಜದ ಇಡೀ ರಾಜ್ಯದಲ್ಲಿ 2 ಅಥವಾ 3ನೇ ನಂಬರ್ ಬರಬೇಕು. ಅವರು ಲಿಂಗಾಯತರು ವೀರಶೈವ ಅವರು ಹೊಡೆದ್ರು. ಇಡೀ ಹಿಂದೂ ಸಮಾಜ ಹೊಡೆದು ಅವರಿಗೆ 4% ಗುತ್ತಿಗೆ ಆಧಾರ ಮೀಸಲಾತಿ. ಅವ್ರು 3 ಕಡೆ ಮೀಸಲಾತಿ ತೊಗೋತಾರೆ. ಒಂದು 2A, ಒಂದು 2B, ಒಂದು ಮೈನಾರಿಟಿ 10% ತೊಗೋತಾರೆ. ಅದನ್ನೇ ದಲಿತರಿಗೆ ಹಿಂದುಳಿದವರಿಗೆ ಹಂಚಿದ್ರೆ ಯಾರು ಆರ್ಥಿಕವಾಗಿ ಇವತ್ತು ಬ್ರಾಹ್ಮಣರು ಅಲ್ಪಸಂಖ್ಯಾತರದಾರೆ ದೇಶನಾಗ ನೋಡ್ರಿ. ಯಾರು 5% ತಳಗಿದ್ದಾರೆ ಅವರು ಅಲ್ಪಸಂಖ್ಯಾತರು. ನೀವು 10-12%ನವ್ರಿಗೆ ಎಲ್ಲನೂ ಲಾಭ ಕೊಡ್ತಾ ಇದ್ದೀರಿ. ಇದು ಸಂವಿಧಾನ ವಿರೋಧ ಐತಿ. ಸುಪ್ರೀಂ ಕೋರ್ಟ್ನಾಗ ನಡೆದದ. ಇನ್ನು ಕೆಲವೇ ದಿವಸದಲ್ಲಿ ಸುಪ್ರೀಂ ಕೋರ್ಟ್ನಾಗ ನಾವು ಹೋರಾಟ ಮಾಡಕತ್ತೀವಿ ಉಳಿದ ಲಿಂಗಾಯತ ಸಮುದಾಯ ಉಳಿದ್ರ ಸಲುವಾಗಿ. ನಾನು ನಿಜವಾಗಿಯೂ ಅಲ್ಪಸಂಖ್ಯಾತರು ಯಾರಪ್ಪ ಇವತ್ತಿನ ಸರ್ವೇನು ಮಾಡ್ಯಾರಲ್ಲ ಅದ್ರ ಪ್ರಕಾರ 5% ಒಳಗಿರೋರಿಗೆ ಇದು ಮೀಸಲಾತಿ ಸಿಗಬೇಕು. ಯಾಕಂದರೆ ಇದು ಏನು ಇವತ್ತು ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾರೆ ಪಾಕಿಸ್ತಾನ ಪರವಾಗಿ. ಹೋಗಿ ಪಾಕಿಸ್ತಾನದಲ್ಲಿ ಪ್ರಧಾನಮಂತ್ರಿ ಆಗಲಿ, ನಮಗೆ ಯಾವ ಮಗ ಬೇಡ. ಆ ಪಾಕಿಸ್ತಾನ ಪ್ರಧಾನಮಂತ್ರಿಗಿಂತ ಹೆಚ್ಚು ಇವಂದು ನಮ್ಮ ಸಿದ್ದರಾಮಯ್ಯ ಸಾಹೇಬಂದು ತೋರಿಸ್ಲಕತ್ತಾರೆ. ಜನ ವಜ್ರಿ ಆಜಮ್ ಆಗಲಿ ಅಲ್ಲಿ ಇಲ್ಲಿ ಯಾಕೆ ಕೂತಾರೆ ಕರ್ನಾಟಕದಲ್ಲಿ? ಡಬಲ್ ಸ್ಟ್ಯಾಂಡರ್ಡ್ ರೀ. ಭಂಡಾರ ಹಚ್ಕೊಳಕ್ಕೆ ಒರೆಸ್ತಾರೆ, ಕುಂಕುಮ ಹಚ್ಚಲಕ್ಕೆ ಒರೆಸ್ತಾರೆ, ಕಬ್ಬಿಗೆ ಹಾಕೋದ್ರಿಂದ ಖುಷಿಲಿ ಹಾಕೋತಾರೆ. ಇಂಥವ್ರಿಂದ ಏನು ನಾವು ನಿರೀಕ್ಷೆ ಮಾಡ್ಲಕ್ಕ? ಹಿಂದೂಗಳ ರಕ್ಷಣೆ ಎಲ್ಲೈತಿ? ಇಲ್ಲಿ ದಲಿತರ ಮೇಲೆ ಅತ್ಯಾಚಾರ ಆಗ್ತದೆ. ಹಾವೇರಿಯಲ್ಲಿ ಒಬ್ಬ ದಲಿತ ಹೆಣ್ಮಗ ಅತ್ಯಾಚಾರ ಆಗ್ತದೆ, ಲವ್ ಜಿಹಾದ್ ಆಗ್ತದೆ. ಇಲ್ಲಿದ್ದು ಬಿಡ್ತಾರೆ, ಅಲ್ಲಿ ಗಡಿಯಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸತ್ತೆ. ನೆಹರೂನ್ ಹಿಡಿದು ಮನಮೋಹನ್ ಸಿಂಗ್ವರೆಗೆ ಎಷ್ಟು ಜನ ಸತ್ತಾರೆ ಪಾಕಿಸ್ತಾನದ. ಇದು ನಮ್ಮ ಕಾಶ್ಮೀರದಲ್ಲಿ ಕಾಶ್ಮೀರ ಪಂಡಿತರ ಪರಿಸ್ಥಿತಿ ಯಾಕೆ ಹಿಂಗಾಗಿ ರೋಡ್ ಮ್ಯಾಗ ಬಂದು ಇವತ್ತು ಅದಾರ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ಸಿಗೆ ಏನೂ ನೈತಿಕತೆ ಇಲ್ಲ. ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡೋ ನೈತಿಕತೆ ಕಾಂಗ್ರೆಸ್ಸಿಗಿಲ್ಲ. ಸಂತೋಷ್ ಲಾಡು ಬಚ್ಚ ನೀರು ನಮ್ಮ ನರೇಂದ್ರ ಮೋದಿಯವ್ರ ಮುಂದೆ ಏನು ಲಾಡಿಗೆ ಏನು ಇದು ಐತ್ರಿ? ಎದಕ್ಕೆ ಲಾಡ್ ಮಾತಾಡಕತ್ತಂಗೆ ಗುರ್ತೈತೆ ನಿಮ್ಗೆ? ಹಿಂಗೆ ಮಾತಾಡಿದ್ರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಖುಷಿ ಆಗ್ತಾರೆ, ನನ್ನ ಮಂತ್ರಿ ಸ್ಥಾನ ಉಳಿತದೆ ಅಂತ ಹೇಳಿ. ಯಾಕಂದ್ರೆ ನಾವು ಭಾಳ ಕಡಿಮೆ ಸಣ್ಣ ಸಮಾಜದಿಂದ ತೆಗೆದುಕಿದ್ದಾರೆ ಅಂತ ಹೇಳಿ ಸೋನಿಯಾ ಗಾಂಧಿ ಖುಷಿ ಯಾವಾಗ ಆಗ್ತದೆ? ಹಿಂದೂಗಳ ವಿರುದ್ಧ ಮಾತಾಡ್ತಾರೆ. ರಾಹುಲ್ ಗಾಂಧಿ ಖುಷಿ ಯಾವಾಗ ಆಗ್ತದೆ? ನರೇಂದ್ರ ಮೋದಿಗೆ ಬೈದರೆ, ಅಮಿತ್ ಶಾ ಅವ್ರಿಗೆ ಬೈದರೆ.
ದುರ್ದೈವಿ ಹೋದ ಸಲನೇ ಸೋಲ್ತಿತ್ತು. ನಮ್ಮ ಬಿ ಜೆ ಪಿಯವರು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅದಾರಲ್ಲ ಒಳಗೆ, ಸರ್ ಲಾಡನ್ ಜೋಡ ಅದಾರ. ಖರ್ಗೆ ಅವರು ಸರ್ ಹಾಂ ಹೌದು, ತಿಮ್ಮಾಪುರಲ್ಲಿ ಹೋಗಿದ್ರು ನೋಡ್ರಿ, ಆ ಗನ್ ಹಿಡ್ದಾಗ ಮಗಲೇ ನಿಂತಿದ್ರು ಕೇಳಿಸ್ತಾರೆ. ಖರ್ಗೆ ಅವರು ತಿಮ್ಮಾಪುರಿಗೆ ಏನು ಸಂಬಂಧ, ಖರ್ಗೆಗೆ ಏನು ಸಂಬಂಧ? ನಿಜವಾಗಿಯೂ ದಲಿತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥದ್ದನ್ನು ಈ ದೇಶದಲ್ಲಿ ನಡೆದ್ರೆ ಒಬ್ಬನೂ ದಲಿತ ಕಾಂಗ್ರೆಸ್ಗೆ ಓಟ್ ಹಾಕ್ಬಾರ್ದು. ಏನು ಹೇಳ್ಯಾರ ಅಂಬೇಡ್ಕರ್ ಅವರು? ಕಾಂಗ್ರೆಸ್ ಅಂದರೆ ಒಂದು ಉರಿತಿರೋ ಮನೆ, ಅಲ್ಲಿ ದಲಿತರಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾರು ಅಂಬೇಡ್ಕರ್ ಹೇಳ್ಯಾರ. ಇವ್ರು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಅವ ಯಾವ ವಯಸ್ಸಿದ ಬಿರಿಯಾನಿ ತಿಂತಾರೆ. ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಾರ ಇದು ಸರ್ವಪಕ್ಷ ಸಭೆ ಕರೆದ್ರು ಬಿಹಾರಕ್ಕೆ ಯಾಕೆ ಹೋದ್ರು PM ಅಂತ. ಸರ್ವಪಕ್ಷ ಸಭೆ ಪ್ರಧಾನಮಂತ್ರಿಗಳು ಏರಬೇಕಂತೆಲ್ಲ ಐತ್ರಿ. ಸರ್ವಪಕ್ಷ ಸಭೆದಾಗ ಕೇಂದ್ರ ಸರ್ಕಾರದ ಪ್ರತಿನಿಧಿ ರಾಜನಾಥ್ ಸಿಂಗ್ ಇರ್ತಾರೆ, ಸ್ಪೀಕರ್ ಇರ್ತಾರೆ, ಆಲ್ ಪಾರ್ಟಿ ಲೀಡರ್ ಬಂದಿರ್ತಾರೆ. ಮತ್ತು ರಾಹುಲ್ ಗಾಂಧಿ ಎಲ್ಲಿ ಹೋಗಿದ್ದಲ್ಲ, ಎಲ್ಲೇ ಹೋಗಿದ್ದಲ್ರಿ ಅವ. ರಾಹುಲ್ ಗಾಂಧಿ ಎಲ್ಲಿದ್ದು ಹೇಳ್ರಿ ನಾನು? ರಾಹುಲ್ ಗಾಂಧಿ ಏನದಾರ ಅವರು ಸಂಸತ್ನಲ್ಲಿ ವಿರೋಧ ಪಕ್ಷ ನಾಯಕರದಲ್ಲ. ರಾಹುಲ್ ಗಾಂಧಿ ಯಾಕೆ ಬರಲಿಲ್ಲ, ಅಟೆಂಡೆಂಟ್ ಯಾಕೆ ಆಗಲಿಲ್ಲ? ದೊಡ್ಡ ಹೋರಾಟಗಳಾದವು ರಾಜ್ಯಾದ್ಯಂತ. ಈಗ ರೈಲ್ವೆ ಎಕ್ಸಾಮ್ನ ಮಂಗಲಸೂತ್ರ ನೋಡ್ರಿ, ಯಾರೇ ಮಾಡಿದ್ರು ನಾವೇನು ಅದನ್ನು ಸಮರ್ಥನೆ ಮಾಡ್ಕೋದಿಲ್ಲ. ಕೇಂದ್ರ ಈ ಪರೀಕ್ಷಾ ಮಂಡಳಿಯವರು ಏನೋ ಮಾಡಿದ್ರು ತಪ್ಪೇ, ಕರ್ನಾಟಕದವ್ರು ಮಾಡಿದ್ರು ತಪ್ಪೇ. ನಾನು ಸಮರ್ಥನೆ ಮಾಡ್ಕೊಳಕ್ಕೆ ನಾನೀಗ ಯಾವ ಪಾರ್ಟಿ ಒಳಗಿಲ್ಲ. ನಾನು ನ್ಯೂಟ್ರಲ್ ಪಾರ್ಟಿ, ಹಿಂದೂ ಪಾರ್ಟಿ ನಂದು. ಅದಕ್ಕೆ ಹಿಂಗಾಗಿ ನಾನದು ಮಂಗಳಸೂತ್ರಕ್ಕೆ ಕೈ ಹಾಕ್ಯಾರಂದ್ರೆ ಇದು ತಪ್ಪೇ. ಅವ್ರು ಯಾರು ಅಧಿಕಾರಿಗಳು ಇದ್ದಾರೆ, ಹೆಂಗೆ ಈಗ ಜನಿವಾರ ಸಲುವಾಗಿ ಅವ್ರನ್ನೆಲ್ಲ ಅಧಿಕಾರಿಗಳನ್ನ ಏನು ಪ್ರಿನ್ಸಿಪಾಲ್ ಹಿಡಿದು ಎಲ್ಲ ತೆಗೆದ್ರಲ್ಲ, ಹಂಗೆ ಅವ್ರನ್ನ ಯಾರು ಇದು ಮಾಡ್ಯಾರ ವಜಾ ಮಾಡಿರಿ. ರೈಲ್ವೇದಲ್ಲಿ ಇದನ್ನು ಪ್ರಹ್ಲಾದ್ ಜೋಶಿ ಕೇಳಿದ್ರೆ ಪ್ರಶ್ನೆ ಇಲ್ಲೇ ಅದಾರ. ಪ್ರಹ್ಲಾದ್ ಜೋಶಿ ಖಂಡಿಸಲಿ ಅದನ್ನು. ಶಾಸಕರ ಅಮಾನತನ್ನ ರದ್ದುಪಡಿಸ್ಕೊಂಡು ಇವತ್ತು ಬಿಜೆಪಿ ನಿಯೋಗ ರಾಜ್ಯಪಾಲರು ನೋಡ್ರಿ, ಪಾಪ ಶಾಸಕರನ್ನ ಮ್ಯಾಗ ಹೋಗಿ ದಾಂಧಿ ಮಾಡತ್ತೆ ಯಾರು ಹೇಳಿದವರು? ವಿಜೇಂದ್ರ ಹೌದಿಲ್ರಿ? ನಾವೆಲ್ಲ ತಳಗಿನಿದ್ದ ದಾಂಧಿ ನೋಡ್ರಿ. ಸ್ಪೀಕರ್ ಸ್ಥಾನದಲ್ಲಿ ಮ್ಯಾಗ ಹೋಗಿ ಗಲಾಟೆ ಮಾಡೋದು ಇದು ಶಾಸಕರ ತಪ್ಪಲ್ಲ. ರಾಜ್ಯದ ಅಧ್ಯಕ್ಷನಾಗಿ ಸೂಚನೆ ಕೊಡ್ತಾನೆ, ಮ್ಯಾಗ ಹೋಗಿ ಗಲಾಟೆ ಮಾಡಿರಿ. ಹಾಂ ಶಿಸ್ತು ನೋಡ್ರಿ. ಲೋಕಸಭೆದಾಗ ಆದ್ರೂ ಕಿತ್ತು ಒಗೆಯಬೇಕು. ಅದನ್ನು ಪ್ರಚೋದನೆ ಮಾಡಿದವ್ರು ಯಾರೇ? ರಾಜ್ಯಾಧ್ಯಕ್ಷ. ಈಗ ಪಾಪ ಆ 17 ಮಂದಿಗೆ ಅಟ್ಟೆ ಇದಕ್ಕೆ ಏನು ಅನಾಮತ್ ಅಲ್ಲ, ಎಲ್ಲರಿಗೂ ಅನಾಮತ್ ಆಗೈತೆ ಬಿ ಜೆ ಪಿ ಒಳಗೆ. ಹೆಂಗಂದ್ರೆ ಯಾವ ಕಮಿಟಿ ಮೀಟಿಂಗ್ ಅವ್ರಿಗೆ ಇದನ್ನೇ ಇಲ್ಲ, ಅವಕಾಶ ಇಲ್ಲ. ಅವರೇ ಬಹಿಷ್ಕಾರ ಹಾಕಿಬಿಟ್ಟಾರೆ. ಹೀಗಾಗಿ ಇಡೀ ಬಿ ಜೆ ಪಿಯಲ್ಲಿ ಭಾಳ ದೊಡ್ಡ ಅಸಮಾಧಾನ ಇದೆ ರಾಜ್ಯಾಧ್ಯಕ್ಷನ ನಿರ್ಣಯದಿಂದ. ಈ ರೀತಿ ಅಪ್ರಬುದ್ಧ ಒಬ್ಬ ವ್ಯಕ್ತಿನ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಮಾಡಿದ್ದೆ ತಪ್ಪತ್ತು ನಾ ಹೇಳ್ತೀನಿ. ಹೌದು. ಶಾಸಕರು ಇವತ್ತು ಏನು ಬಲಿಪುಷಿ ಹೋಗ್ಯಾರ, ಅದಕ್ಕೆ ರಾಜ್ಯಾಧ್ಯಕ್ಷನ ಪ್ರಚೋದನೆ. ನಾ ಅಶೋಕಿಗೆ ಹೇಳಿದೆ, ಏನಿದ್ರು ತಳಗಿನ ಹೋರಾಟ ಮಾಡೋದು. ಸ್ಪೀಕರ್ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇದೆ, ಆದ್ರೆ ನೀವು ಅಲ್ಲಿ ಕುರ್ಚಿ ಮ್ಯಾಗೆ ಯಾರು ಹೋದ್ರು ತಪ್ಪೇ. ಹಿಂದೆ ಬಾಯಿಯೊಳಗೆ ಇಳಿದು ಹೋರಾಟ ಮಾಡಬೇಕು. ಹಾಂ ನೋಡಿರಿ, ನಮ್ಮ ಪ್ರತಿಭಟನೆಯನ್ನು ಸ್ಪೀಕರ್ಗೆಲ್ಲ ಸರ್ಕಾರಕ್ಕೆ ತಿಳಿಸ್ಬೇಕಾದ್ರೆ ಬಾಯಿ ಕೆಳಗೆ ಆ ಸ್ಟೆಪ್ ಹತ್ತಬಾರ್ದು. ಯಾಕಂದ್ರೆ ಅದಕ್ಕೆ ಆದಂಥ ಒಂದು ಇದು ಇದೆ. ಅದನ್ನು ಬಿಟ್ಟು ನೀವು ರಾಜ್ಯಾಧ್ಯಕ್ಷ ಹೇಳ್ತಾನೆ ಅಂತೇಳಿ ಅನಿವಾರ್ಯ. ಪಾಪ ಕೆಲವೊಂದು ಮಂದಿ ಹಿಂಗೆ ಬಿ ಜೆ ಪಿಯಲ್ಲಿ ಪರಿಸ್ಥಿತಿ ಆಗೈತೆ, ಅದು ಮುಂದೆ ಟಿಕೆಟ್ ಕೊಡ್ತಾರೋ ಇಲ್ಲೋ ಅಂತ ಭಯ. ಮತ್ತು ಕೆಲವೊಂದು ಮಂದಿ ಚಮಚಾಗಿರಿ ಮಾಡುವಂಥ ಕೆಲವೊಂದು MLA ಆಗಿಬಿಟ್ಟಾರೆ. ಅಪ್ಪಾಜಿ ಅನ್ನೋದು, ವಿಜೇಂದ್ರಗೆ ಹೋಗಿ ಕಾಲು ಮುಗಿಯೋದು, ಅವ್ರ ಅಪ್ಪಗೆ ಹೋಗಿ ಮನೆಯಾಗ ಕಾಲು ಮುಗಿಯೋದು, ಹಿಂಗೆ ಮುಗಿದು ಬಿ ಜೆ ಪಿ ಏನೋ ಒಂದು ಮೊದಲು ಸ್ವಾಭಿಮಾನಿ ಪಾರ್ಟಿ ಇತ್ತಲ್ಲ, ವಾಜಪೇಯಿ ಅದ್ವಾನಿ ಇದ್ದಾಗ ಈಗ ಇಲ್ಲ. ಯಾರು ಮತ್ತೇನು ಮಾಡ್ದಂಗೆ ಅಲ್ರಿ ಪಾಪ. ಈಗ 8 ಮೀಟಿಂಗ್ ತಪ್ಪೋದು ನೋಡ್ರಿ, ನಮ್ಮ ಅಧಿವೇಶನದಿಂದ 4 ಮೀಟಿಂಗ್ ತಪ್ಪೋದು ಅವರು. ನಾನಂತರ ಹೋಗೇನು ಬಿಡ್ರಿ, ನನಗೇನು ಸಂಬಂಧ, ನಾನು ವಿಚಾರಣೆ ಮಾಡಿದಂಗೆ ನಂದೇನೆ ಐತೆ ಅಲ್ಲಿ ಕೆಲಸ. ನನಗೆ ಯಾವ ಆದೇಶಗಳು ಲಾಗು ಹೋಗೋದಿಲ್ಲ, ವಿಜೇಂದ್ರನ ಆದೇಶನೂ ಲಾಗು ಹೋಗೋದಿಲ್ಲ, ಅಶೋಕನ ಆದೇಶನೂ ಲಾಗು ಹೋಗೋದು. ಸರ್ ಪಾಕಿಸ್ತಾನ ಪ್ರಧಾನಿ ಈಗ ಅಣುಬಾಂಬದ ನಮ್ಮಲ್ಲೇನು ಪಟಾಕ್ಷಿ ಹಾರಿಸೋದು ಅಂದ್ರೆ ದೀಪಾವಳಿಯಾಗ 1-4 ಹೋಗಿದ್ರೆ ಇಡೀ ಪಾಕಿಸ್ತಾನ ಎಲ್ಲೈತಿ ಕಾಯ್ ದೇಕೋರೇ ಭಯ್ಯ ಕಾಯ್ ರೇ ಚೆನ್ನಾಗಿ ಕೇಳ್ಬೇಕಾಗ್ತದೆ.
ಸರ್ ಫೈನಲ್ ಭಾರತನ ಇವತ್ತು ಯಾರೂ ಹಗರು ತಗೋಬಾರ್ದು ಜಗತ್ತಿನಲ್ಲಿ. ರಷ್ಯಾ ಮತ್ತು ನಮ್ಮ ಅಮೇರಿಕಾ, ಚೀನಾ ಸಮಾನಾಂತರವಾಗಿ ಇವತ್ತು ಭಾರತ ಇದೆ. ಭಾರತಕ್ಕೆ ಇಡೀ ಜಗತ್ತಿನಲ್ಲಿ ವಿಶ್ವನಾಯಕ ನರೇಂದ್ರ ಮೋದಿಯವರಿದ್ದಾರೆ. ಭಾರತವನ್ನು ಎಲ್ಲರೂ ಪ್ರೀತಿ ಮಾಡ್ಲಕತ್ತಾರೆ. ಯಾರು ಬೇಡ ಅಂದ್ರೆ ನಮ್ಮ ಇಸ್ರೇಲ್ದವ್ರು ಬಂದು ನಾಲ್ಕು ಹೋಗೋದು ಹೋಗ್ಬಿಡ್ತಾರೆ. ಇವ್ರು ಭಾಳ ಏನು ಬೇಕಾಗಿಲ್ಲ ರೀ. ಎಲ್ಲ ಇಸ್ರೇಲ್ದವ್ರು ದೋಸ್ತರು ಅದಾರೆ, ಎಲ್ಲ ನಮ್ಮ ದೋಸ್ತಿ ಭಾಳ ಅದಾವೆ. ಈಗ ಮೊದಲೇನೋ ಒಂಟಿಲ್ಲ. ಚೀನಾದವ್ರ ಮಕ್ಕಳೇನು ಮಾಡೋದಿಲ್ಲ, ಯಾಕಂದ್ರೆ ಅವ್ರು ವ್ಯಾಪಾರ ಆಗೋದು ನಮ್ಮಿಂದೆ. ಚೀನಾದವ್ರಿಗೆ ಏನಾಗೈತೆ ರೀ, ನಮ್ಮ ಭಾರತನೇ ಜಗತ್ತಿನಾಗ ಅತಿ ಹೆಚ್ಚು ಜನಸಂಖ್ಯೆ ಇರೋದು. ಚೀನಾದ ಮಾಲ್ ಬರೋದೇ ಭಾರತಕ್ಕೆ ಹೆಚ್ಚು. ಚೀನಾ ಏನಾರ ಮಾಡ್ತಂದ್ರೆ ಅವ್ರದ್ದೇನದಲ್ಲ ವ್ಯಾಪಾರ ಬಂದ್ ಮಾಡಿಬಿಟ್ರೆ ಚೀನಾ ಸಹಿತ ಆರ್ಥಿಕವಾಗಿ ದಿವಾಳಿ ಆಗ್ತದೆ. ಅಷ್ಟು ಭಾರತ ಇವತ್ತು ಜಗತ್ತಿನಲ್ಲಿ. ಭಾರತಕ್ಕೆ ಯಾಕೆ ಅನ್ಸ್ಲಕತ್ತಾರೆ ರೀ ಜಗತ್ತು? ಭಾರತದಲ್ಲಿರುವಂಥ ಪ್ರತಿಭೆನೇ ಅದ. ಇವತ್ತು ನೋಡಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ, IT ಆಗಲಿ, ಬಯೋಟೆಕ್ನಾಗಲಿ, ಜಗತ್ತಿನಾಗ ನಮ್ಮ ಭಾರತೀಯರೇ, ಇಸ್ರೇಲ್ ನಂತರ ಭಾರತೀಯರೇ ಶ್ರೇಷ್ಠ ಅದಾರ. ಅದಕ್ಕೆ ಭಾರತ ಮೊದಲಿನ ಭಾರತ ಇಲ್ಲ. ಭಾರತನ ಜವಾಹರ್ಲಾಲ್ ನೆಹರೂನ ಭಾರತ ಇಲ್ಲ. ಈಗ ಭಾರತ ನರೇಂದ್ರ ಮೋದಿ ಭಾರತ ಇದೆ. ಕಲಬುರಗಿ ಒಳಗೆ ರೋಡ್ ಮೇಲೆ ಪಾಕಿಸ್ತಾನ ತಪ್ಪೇನು ಅವ್ರ ಮೇಲೆ ಕೇಸ್ ಮಾಡ್ತಾರೆ. ಅವ್ರ ತೆಗೆದವ್ರ ಮ್ಯಾಂಗ್ ಮಾಡೋದಿಲ್ಲ, ಯಾಕಂದ್ರೆ ಅಲ್ಲಿ ಕರಗೆ ಅದಾರಲ್ಲ. ಅದೇ 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 ಅವ್ರೆಲ್ಲ ಇನ್ನೂ ನೋಡ್ರಿ, ಈಗ ನಾವು ಭಾಳ ಹಿಂದೂಗಳು ಜಾಗೃತಿ ಜೀವನ ಮಾಡ್ಬೇಕಿನ್ನ. ಪಾಕಿಸ್ತಾನ ಜೋಡ ಏನಾರ ಯುದ್ಧ ಪ್ರಾರಂಭ ಆದ್ರೆ ನಾವು ನಮ್ಮ ಸ್ವಂತ ಶಕ್ತಿಯಿಂದ ನಾವು ರಕ್ಷಣೆ ಮಾಡ್ಕೊತದ್ದು ನಾವು ಮಾಡ್ಕೋಬೇಕು. ಎಲ್ಲರೇ ಪೊಲೀಸರು ಬರ್ತಾರೆ, ಈ ಪೊಲೀಸ್ರಿಗೆ ಎಷ್ಟು ಕಡೆ ಬರ್ಬೋದು. ಮಿಲ್ಟ್ರಿ ಅಂತರೂ ನಮ್ಮ ಅಲ್ಲಿ ಯುದ್ಧ ಆಡ್ತಿರ್ತದೆ. ಇಲ್ಲಿ ಆಂತರಿಕವಾಗಿ ಪೊಲೀಸರು ಎಷ್ಟು ಸಾಧ್ಯತೆ ಪ್ರಯತ್ನ ಮಾಡ್ತಾರೆ. ನಮ್ಮ ಆತ್ಮರಕ್ಷಣೆಗೆ ನಾವು ಏನು ಮಾಡ್ಕೋಬೇಕು, ತಯಾರಿ ನಾವು ಮಾಡ್ಕೊಳೇಬೇಕು. ಇದು ಇನ್ನು ನಡೀದೇ ಇದೆ, ಗೃಹ ಯುದ್ಧ ಇರೋದೇ. ಅಂಬೇಡ್ಕರ್ ಹೇಳಿಬಿಟ್ಟಾರಲ್ಲ, ಇವ್ರು ಇರುತ್ತಾನೆ ಎಂದು ಶಾಂತಿ ಸಿಗುವುದಿಲ್ಲ ನಮ್ಮ ದೇಶಕ್ಕೆ.